ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇತ್ತೀಚೆಗೆ ದಿನೇ ದಿನೇ ಬಂಗಾರದ ರೇಟ್ ಜಾಸ್ತಿ ಆಗ್ತಿದೆ. ಬಂಗಾರವನ್ನ ತೆಗೆದುಕೊಳ್ಳುವುದು ಮಧ್ಯಮ ವರ್ಗದ ಜನರಿಗೆ ಕನಸಿನ ಮಾತಾಗಿದೆ. ಇನ್ನು ಬಂಗಾರದ ರೇಟ್ ಕೇಳಿನೇ ಜನರು ನಮ್ಮಂತವರು ಇಂತಹ ಒಡವೆಗಳನ್ನ ತೆಗೆದುಕೊಳ್ಳುವುದು ಅಸಾಧ್ಯ, ಏನಿದ್ರು ನಮ್ಮಂತವರಿಗೆ ಆರ್ಟಿಫಿಷಿಯಲ್ ಒಡವೆಗಳು ಮಾತ್ರ ಹಾಕೊಳ್ಬಹುದು ಅಂತ ಜನ ಮಾತನಾಡ್ತಾ ಇದ್ದಾರೆ. ಇನ್ನು ಮನೆಯಲ್ಲಿದ್ದಂತ ಒಡವೆಗಳನ್ನು ಸಹ ಕಷ್ಟ ಅಂತ ಅಂಗಡಿಗಳಲ್ಲಿ ಗಿರಿವಿಡುವುದು ಪ್ರತಿಯೊಬ್ಬರು ಸರ್ವೇ ಸಾಮಾನ್ಯ. ಒಡವೆಗಳನ್ನು ಗಿರಿವಿ ಅಂಗಡಿಗಳಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಲೋನ್ ಪಡೆಯಲು ಇಡ್ತೀವಿ. ಆದ್ರೆ ಅಲ್ಲೇ ಮೋಸ ಹೋದ್ರೆ ಇದ್ದಂತ ಬಂಗಾರ ಕಳೆದುಕೊಂಡು ಜನ ಏನ್ ಮಾಡ್ತಾರೆ ನೀವೇ ಹೇಳಿ. ಈಗ ಅಂಥದ್ದೇ ಒಂದು ಘಟನೆ ಈಗ ಚಿಕ್ಕಮಗಳೂರಿನ ಬ್ಯಾಂಕ್ ನಲ್ಲಿ ನಡೆದಿದೆ. ಹೌದು, ಅಸಲಿ ಚಿನ್ನದ ಜಾಗದಲ್ಲಿ ನಕಲಿ ಚಿನ್ನವನ್ನು ಇಟ್ಟಿರುವುದು ಬೆಳಕಿಗೆ ಬಂದಿದೆ. ಹಾಗಿದ್ರೆ ಏನಿದು ನಕಲಿ ಗೋಲ್ಡ್ ಸ್ಟೋರಿ ಅಂತೀರಾ? ನಾವ್ ಹೇಳ್ತೀವಿ ಕೇಳಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಫುಲ್ ಆಗಿ ವಾಚ್ ಮಾಡಿ. ಚಿಕ್ಕಮಗಳೂರಿನಲ್ಲಿ ಗೋಲ್ಮಾಲ್ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ದೇಶದ ಪ್ರಮುಖ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಒಂದಾದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಚಿಕ್ಕಮಗಳೂರು ಶಾಖೆಯಲ್ಲಿ ಗ್ರಾಹಕರ ಚಿನ್ನವೇ ಮಾಯವಾಗಿದೆ. ಹೌದು, ಚಿಕ್ಕಮಗಳೂರು ನಗರದ ಈ ಶಾಖೆಯಲ್ಲಿ 2020ರಿಂದ 2025ರವರೆಗೆ ನಿರಂತರವಾಗಿ ವಂಚನೆ ನಡೆದಿದೆ ಎಂದು ಗ್ರಾಹಕರು ಒಂದೊಂದಾಗಿ ದೂರು ನೀಡಿದ್ದಾರೆ. ಬ್ಯಾಂಕ್ನಲ್ಲಿ ತಮ್ಮ ಅಸಲಿ ಚಿನ್ನ ಇಟ್ಟು ಗೋಲ್ಡ್ ಲೋನ್ ಪಡೆದವರು ಲೋನ್ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿದ ಬಳಿಕ ಚಿನ್ನ ವಾಪಸ್ ಪಡೆಯಲು ಹೋದಾಗ ಆಘಾತಕಾರಿ ಸತ್ಯ ಎದುರಾಗಿರುವುದು ಕಂಡು ಬಂದಿದೆ. ಇಲ್ಲಿ ಅಸಲಿ ಚಿನ್ನದ ಜಾಗದಲ್ಲಿ ನಕಲಿ ಚಿನ್ನ ಇಡಲಾಗಿದೆ. ಕೆಲವರ ಚಿನ್ನವೇ ಕಾಣೆಯಾಗಿದ್ದು, ಇನ್ನು ಕೆಲವರ ಹೆಸರಿನಲ್ಲಿ ಹೆಚ್ಚುವರಿ ಲೋನ್ ಮಾಡಿಸಿ ಹಣ ದುರ್ಬಳಕೆ ಮಾಡಲಾಗಿದೆ ಎಂಬ ಶಂಕೆ ಕೂಡ ವ್ಯಕ್ತವಾಗಿದೆ. ಈ ಬ್ಯಾಂಕ್ನಲ್ಲಿ ನಡೆದ ಈ ಕೃತ್ಯಕ್ಕೆ ಒಡವೆಗಳನ್ನು ಇಟ್ಟಂತಹ ಗ್ರಾಹಕರ ಹೇಳಿಕೆಯ ಪ್ರಕಾರ ಇವರಿಗೆ ತಿಳಿಯದೆ ಗ್ರಾಹಕರ ಹೆಸರಿನಲ್ಲಿ ಹೆಚ್ಚುವರಿ ಗೋಲ್ಡ್ ಲೋನ್ ಮಾಡಿಸಿ ಲಕ್ಷಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಕೆಲವು ಪ್ರಕರಣಗಳಲ್ಲಿ ಎಫ್ಡಿ ಹಣವನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಇನ್ನು ಗಂಭೀರ ಸಂಗತಿ ಏನಂದ್ರೆ, ಮೃತಪಟ್ಟವರ ಹೆಸರಿನಲ್ಲಿಯೂ ಗೋಲ್ಡ್ ಲೋನ್ ಮಾಡಿ ಹಣ ತೆಗೆಯಲಾಗಿದೆ ಎನ್ನುವುದು ಶೋಚನೀಯ. ಕೆಲ ಗ್ರಾಹಕರ ದಾಖಲೆಗಳನ್ನು ಬಳಸಿಕೊಂಡು ಇತರೆ ಬ್ಯಾಂಕ್ಗಳಲ್ಲಿಯೂ ಹೆಚ್ಚುವರಿ ಲೋನ್ ಪಡೆದಿರುವ ಶಂಕೆ ವ್ಯಕ್ತವಾಗಿದೆ. ಒಬ್ಬೊಬ್ಬ ಗ್ರಾಹಕರು 80 ಗ್ರಾಂ, 100 ಗ್ರಾಂ, 142 ಗ್ರಾಂ ವರೆಗೆ ಚಿನ್ನ ಇಟ್ಟು ಲೋನ್ ಪಡೆದಿದ್ರೆ, ಆದ್ರೆ ಲೋನ್ ಸಂಪೂರ್ಣವಾಗಿ ತೀರಿಸಿದ ಮೇಲೂ ಗ್ರಾಹಕರಿಗೆ ನಿಮ್ಮ ಚಿನ್ನ ಇಲ್ಲ ಎಂಬ ಅಸ್ಪಷ್ಟ ಉತ್ತರ ಸಿಕ್ಕಿದೆ ಎಂದು ಗ್ರಾಹಕರು ಹೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಶಾಖಾ ಮ್ಯಾನೇಜರ್ ಸಂದೀಪ್, ಸಿಬ್ಬಂದಿ ನಾರಾಯಣಸ್ವಾಮಿ ಸೇರಿದಂತೆ 5 ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ಈ ಸಂಬಂಧ ಚಿಕ್ಕಮಗಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆ ಕೂಡ ಪ್ರಾರಂಭವಾಗಿದೆ. ಮಾಜಿ ಕ್ಲರ್ಕ್ ನಾರಾಯಣಸ್ವಾಮಿ ಸತ್ಯ ಬಾಯ್ಬಿಟ್ಟಿದ್ದಾರೆ. ಏನಂದ್ರೆ, ಅಸಲಿ ಚಿನ್ನವನ್ನ ಬೇರೆ ಬ್ಯಾಂಕ್ನಲ್ಲಿ ಅಡವಿಟ್ಟು ಹೆಚ್ಚು ಲೋನ್ ಪಡೆದುಕೊಂಡು ಆ ಹಣವನ್ನ ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆ ಎಂಬ ಹೇಳಿಕೆ ನೀಡಿರುವುದು ಪ್ರಕರಣಕ್ಕೆ ಮತ್ತಷ್ಟು ತಿರುವು ನೀಡಿರುವಂತದ್ದು. ಲಕ್ಷಾಂತರ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ನಡೆದಿದೆಯೇ ಎಂಬುದರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆಗೆ ಮುಂದಾಗಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಗ್ರಾಹಕರು ಬೆಂಗಳೂರಿನ ಪ್ರಾದೇಶಿಕ ಕಚೇರಿಗೆ ನುಗ್ಗಿ ಮುತ್ತಿಗೆ ಹಾಕಿದ್ದಾರೆ. ನಮ್ಮ ಚಿನ್ನ ನಮಗೆ ವಾಪಸ್ ಕೊಡಿ ಎಂದು ಹೇಳ್ತಾ ಇರುವಂತದ್ದು ಅಲ್ಲದೆ 4 ವರ್ಷಗಳಿಂದ ಬ್ಯಾಂಕ್ ಸಿಬ್ಬಂದಿ ಯಾಮಾರಿಸ್ತಾ ಇದ್ದಾರೆ ಎಂದು ಗ್ರಾಹಕರು ಆರೋಪಿಸಿದ್ದಾರೆ. ಸರ್ಕಾರಿ ಬ್ಯಾಂಕ್ಗಳ ಮೇಲೆ ನಂಬಿಕೆ ಇಟ್ಟು ಚಿನ್ನ ಇಟ್ಟಿದ್ದ ಜನರಿಗೆ ಈಗ ಭಾರಿ ಆಘಾತ ಎದುರಾಗಿದೆ. ತಮ್ಮ ಜೀವನದುದ್ದಕ್ಕೂ ಕಷ್ಟಪಟ್ಟು ದುಡಿದು ಮಾಡಿದ ಚಿನ್ನದ ಸಂಗ್ರಹ, ಮಗಳ ಮದುವೆಗಾಗಿ ಇಟ್ಟಿದ್ದ ಚಿನ್ನ, ತುರ್ತು ಅವಶ್ಯಕತೆಗೆ ಇಟ್ಟಿದ್ದ ಆಭರಣ ಈಗ ನಮ್ಮ ಕೈಗೆ ಸಿಗುತ್ತೋ ಇಲ್ವಾ ಅನುಮಾನ ಗ್ರಾಹಕರಲ್ಲಿ ಮೂಡಿದೆ. ಈ ಪ್ರಕರಣ ಈಗ ಕೇವಲ ಒಂದು ಶಾಖೆಯ ಸಮಸ್ಯೆ ಅಥವಾ ದೊಡ್ಡ ಮಟ್ಟದ ಗೋಲ್ಡ್ ಲೋನ್ ದಂಧೆಗೆ ಭಾಗವೇ ಎಂಬ ಪ್ರಶ್ನೆ ಉದ್ಭವಿಸಿದೆ. ಪೊಲೀಸ್ ತನಿಖೆ ಹಾಗೂ ಬ್ಯಾಂಕ್ ಉನ್ನತ ಅಧಿಕಾರಿಗಳ ಪರಿಶೀಲನೆಯ ನಂತರವೇ ನಿಜಾಂಶ ಬಹಿರಂಗವಾಗಬೇಕಿದೆ. ಗ್ರಾಹಕರಿಗೆ ನ್ಯಾಯ ಸಿಗುತ್ತಾ? ಅಸಲಿ ಚಿನ್ನ ಗ್ರಾಹಕರ ಕೈ ತಲುಪುತ್ತಾ ಎಂಬ ದೊಡ್ಡ ಪ್ರಶ್ನೆ ಎದುರಾಗಿದೆ. ಇನ್ನು ಬ್ಯಾಂಕ್ ಸಿಬ್ಬಂದಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದೀಗ ಎಲ್ಲರ ಕಣ್ಣು ತನಿಖೆಯ ಮೇಲಿದ್ದು ಈ ಗೋಲ್ಮಾಲ್ ಪ್ರಕರಣ ಎಲ್ಲಿಗೆ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ఆల్రెడీ ఉంది, నేను చూడండి ఆధార్లో వేరే ఉంది, మా సార్ మీటింగ్
थोड़ा सा वहाँ बैठो. अच्छा चलेगा. No, just we'll give the letter and we'll go back. सारी is not there. सारी will be. आप ज़्यादा लोग हैं ना, थोड़ा सा लोग यहाँ बैठो. At what time he'll be back? So from morning we have waited more than 1 hour. But you should prior information you should give now. The thing is, he is also ಅಲ್ಲ having ನಮಗೆ prior. ರೆಸಿಪ್ಟ್ ಕೊಡಿ ಸಾಕಷ್ಟೇ. ರೆಸಿಪ್ಟ್ ಕೊಡಿ ಅಷ್ಟೇ. ಏನ್ ಕಾవాలి? He said me that to write and give the letter. We just want acknowledgement from him. आप क्या दे रहे हैं उनको मालूम होना है ना? ಏನಂತ ಕನ್ನಡದಾಗ ಕನ್ನಡ ಬರುತ್ತೆ ಅವರಿಗೆ ಬರಲ್ಲ ಬೆಳಿಗ್ಗೆ ಮಾತಾಡಿ ನಾನೇ ಕನ್ನಡ ಕೇಳಿಸ್ಕೊಂಡಿದ್ದೀನಿ. ಕೇಳಿಸ್ಕೊಂಡಿದ್ದೀವಿ, ಈಗ ಹಿಂದಿಲಿ ಹೇಳ್ತಾರೆ. बैठो. Just wait. ಕೊಡಿ ಅದು. ಇವ್ರುಗಳು ತಪ್ಪಿಡ್ಕೊಬಿಟ್ಟು ಟೆಸ್ಟ್ ಅದೇ ಮತ್ತೆ ಮಾಡ್ತಾ ಮಾತಾಡ್ತಾರೆ. ಅಲ್ಲಿ ಕೂರು ಇಲ್ಲಿ ಕೂರು. ನಾನು ಬಂದೆ ಸಾರ್ ಕರೆಸೋದು ಫೋನ್ ಮಾಡಿ ಬಂದೆ ನಾನು 22ಕ್ಕೆ. 22ನೇ ತಾರೀಕು ನಾನು ಬಂದು ಪ್ಲೇಸರ್ ಮಾಡಿ ಬರ್ಸ್ಕೊಂಡ್ರಿ ಇವರು ಸೆಂಟ್ರಲ್ ಆಫೀಸಿಂದ ಇದಿದೆ ಅಂತ ಹೇಳ್ಬಿಟ್ಟು ಗುಂಪು ಸೇರಿ ಎಲ್ಲ ಬರ್ಸ್ಕೊಂಡ್ಬಿಟ್ಟು ಇವರೇ ಕರೆದ್ರು, ಕೆಳಗಡೆ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಸಾರು ಎಲ್ಲಿ ಕರ್ಕೊಂಡು ಹೋಗೋದು ಸರ್? ಕೆಳಗಡೆ ಕೆಳಗಡೆ. ಕೆಳಗಡೆ ಕರ್ಕೊಂಡೋದ್ರು. ಕರ್ಕೊಂಡೋಗ್ಬಿಟ್ಟಿದ್ದೆ, ಬ್ಯಾಗಿದೆ ಯಾರ್ದು ಅದು ಅಂದ್ರು. ಗೋಲ್ಡ್ ಒರಿಜಿನಲ್ ಗೋಲ್ಡ್ ಅಂತ ಹೇಳಿದೆ. ಅದನ್ನು ತಿಳ್ಕೊಂಡ್ಬಿಟ್ಟಿದ್ದೆ, ಅದೆಲ್ಲನ ಇದು ಮಾಡಬೇಕು ಅಂತ ಹೇಳಿದ್ರು. ನಾನು ಒಪ್ಪಲಿಲ್ಲ. ನನಗೆ ಒಪ್ಪದಿದ್ದಕ್ಕೆ 22ನೇ ತಾರೀಕು ನನ್ನ ಹತ್ರ ಲೆಟರ್ ಬರ್ಸ್ಕೊಂಡು ಸದ್ಯತೆ ಒಂದು ನಿಮಿಷ ಸರ್, ಏನಂತ ಕೇಳಿದ್ರು ಅಂತ ಅರ್ಥ ಆಗಲ್ಲ. ನೀವು ನನಗೆ ಹೇಳಿದ ಅದು ಚೂರು ಅರ್ಥ ಆಗಿಲ್ಲ. ಈಗ ಕೆಳಗಡೆ ಕರೆದು ಏನಂದ್ರೆ 2 kg ಬಂಗಾರ ಇದೆ ಅಂತ, ಗೋಲ್ಡ್ ಇದೆ ಅಂತ ಹೇಳಿದ. ಹೌದು, ಅದೇನು ಮಾಡಬೇಕು ಅಂತ ಹೇಳಿದ್ರು? ಅದನ್ನ ಬೇರೆ ಕಡೆ ಕಳಿಸ್ಬೇಕು ಅಂತ ಹೇಳಿ. ಯಾರು ಹೇಳಿದ್ದು ಕಳಿಸ್ಬೇಕು ಅಂತ? ಇವರೇ ಕಳಿಸ್ಬೇಕಂತ. ಹೌದು, ಇವರೇ ಹೇಳಲ್ಲ. ಉತ್ತರ ಕೊಡಿ ಸರ್ ಇದಕ್ಕೆ. ಸರ್ ಕನ್ನಡ ಅರ್ಥ ಹೇಳಿ ಸರ್. ಈಗ ಹೇಳಿ ಸರ್, ಅವ್ರಿಗೆ ಗೊತ್ತು, ಅವ್ರು ಸುಮ್ಮನೆ ಆಗ್ತಾ ಇದಾರೆ, ಹೆಂಗ್ ನೋಡ್ತಾ ಇರೋ ಹಿಂಗ್ ಮೇಡಮ್. ನೋಡ್ತಾ ಇದ್ದಾರೆ. ಹೇಳಿ ಸರ್, ಹೇಳಿ ಈಗ ನಾವು ಕೋಗಾಡಕ್ಲಲ್ಲ ಹೇಳಿ ಸರ್. ಒಂದು ನಿಮಿಷ ಸರ್, ಇದಕ್ಕೆ ಇದು ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾವೆಲ್ಲರೂ ಏನು ಜನರು ಮತ್ತೆ ಬರಬೇಕು. ಮತ್ತೆ ಕೊಟ್ಟಿದ್ದೀರ ಏನು ಅವ್ರ ಸಿಗ್ನೇಚರ್ ಅದೇ ಇಷ್ಟೇ ಹಾಕೋದು ಮೇಡಮ್ ವಿಡಿಯೋ ಮಾಡ್ತಾ ಇದ್ದೀನಿ ಸಾಕು. ವಿಡಿಯೋ ಮಾಡ್ತಾ ಇದ್ದೀನಿ ಸಾಕು. ರಿಪ್ಲೈ ಮಾಡ್ತೀನಿ ಅಂತ ಒಪ್ಪಿದ್ದಾರೆ. ಮಾಡಿಲ್ಲ ಅಂದ್ರೆ ಎಂಟರ್ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.